ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮ್ಮನೆ. ಹಿಂದೂ ಸಮಾಜವನ್ನು ಸಂಘಟಿಸುವ ಸಲುವಾಗಿ ಸ್ಥಾಪಿಸಿದ ಸಂಘಟನೆಗೆ 60 ದಾಟಿದೆ. ಹೊಸ ಪೀಳಿಗೆಯ ಸತ್ವ ಇದಕ್ಕೆ ಜೋಡಿಸುವ ಅವಶ್ಯಕತೆ ಇದೆ. ಜಗತ್ತಿನಲ್ಲಿರುವ ಎಲ್ಲಾ ಧರ್ಮದವರಿಗೆ ಬೇರೆ ದೇಶ ಸಿಗಬಹುದು, ಹಿಂದೂಗಳಿಗೆ ಭಾರತ ದೇಶ ಒಂದೇ ಇರುವುದು. ಇದೀಗ ಕಾಲ ಸನ್ನಿಹಿತವಾಗಿದೆ. ಸದೃಢ ಭಾರತ ನಿರ್ಮಾಣ ಮಾಡಲು ಸೂಕ್ತ ಸಮಯ ಬಂದಿದೆ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲೆಬೆಲೆ ಅವರು ಹೇಳಿದರು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾತೃಶಕ್ತಿ, ದುರ್ಗಾವಾಹಿನಿ, ಸುಳ್ಯ ಪ್ರಖಂಡ ಮತ್ತು ಮೊಸರುಕುಟಿಕೆ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಸುಳ್ಯದ ಚೆನ್ನಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿನ್ನೆ ನಡೆದ 12ನೇ ವರ್ಷದ ಮೊಸರುಕುಟಿಕೆ ಉತ್ಸವದ ಧಾರ್ಮಿಕ ಸಭೆಯಲ್ಲಿ ಅವರು ಉಪನ್ಯಾಸ ನೀಡಿದರು. ಮೊಸರುಕುಟಿಕೆ ಉತ್ಸವ ಸಮಿತಿ ಅಧ್ಯಕ್ಷ ಬಾಲಚಂದ್ರ ಅಡ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕ ಚಂದ್ರಶೇಖರ್ ತಳೂರು ದೀಪ ಪ್ರಜ್ವಲಿಸಿದರು. ಮೊಸರುಕುಟಿಕೆ ಉತ್ಸವದಲ್ಲಿ ಪ್ರಥಮ ಬಹುಮಾನ ರು 15,025 ಮತ್ತು ಶಾಶ್ವತ ಫಲಕ ಶ್ರೀ ಶಾಸ್ತ್ರವ್ ಯುವಕ ಮಂಡಳ ರಿಂಜಾಳ, ದ್ವಿತೀಯ ಬಹುಮಾನ ರು 10,025 ಮತ್ತು ಶಾಶ್ವತ ಫಲಕ ಯುವ ಕೇಸರಿ ಬಳಗ ಮುಳ್ಯ ಅಟ್ಲೂರು ಹಾಗೂ ತೃತೀಯ ಬಹುಮಾನ 7,025 ಮತ್ತು ಶಾಶ್ವತ ಫಲಕ HTMC ಸುಳ್ಯ ಪಡೆದುಕೊಂಡಿತು. ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕಡಬ ಪಟ್ಟಣ ಪಂಚಾಯತ್ ರಚನೆಗೊಂಡ ಬಳಿಕ ನಡೆದ ಪ್ರಥಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಪಡೆಯಲು ಯಶಸ್ವಿಯಾಗಿದೆ. ಕಡಬ ಪಟ್ಟಣ ಪಂಚಾಯತ್ನ 13 ವಾರ್ಡ್ಗಳಿಗೆ ಆಗಸ್ಟ್ 17ರಂದು ಚುನಾವಣೆ ನಡೆದಿತ್ತು. ಇಂದು ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಗೊಂಡಿತು. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಕಾಂಗ್ರೆಸ್ 8 ಸ್ಥಾನದಲ್ಲಿ ವಿಜಯಶಾಲಿಯಾಗಿದ್ದು, ಬಿಜೆಪಿ 5 ಸ್ಥಾನಗಳಲ್ಲಿ ಜಯಗಳಿಸಿದೆ. ಹೈದರಾಬಾದ್ ರೀಜಿಯನ್ನಿಂದ ಕೇರಳದ ಪುದುಚೇರಿಯಲ್ಲಿ ಫೈನಲ್ ವಿನ್ನರ್ ಆಗಿ ಪ್ರಶಸ್ತಿ ಪಡೆದು ರಾಷ್ಟ್ರೀಯ ಚಾಂಪಿಯನ್ ಬಿಹಾರಲ್ಲಿ ನಡೆಯುವ ಕ್ರೀಡಾಕೂಟಕ್ಕೆ ತೃಪ್ತಿ ಅಲಂಕಲ್ಯ ಆಯ್ಕೆಯಾಗಿದ್ದಾರೆ. ಈಕೆ ಪೇರಾಲು ಜಗದೀಶ್ ಅಲಂಕಲ್ಯ ಮತ್ತು ಶ್ರೀಮತಿ ತಿಲಕರ್ ಅವರ ಪುತ್ರಿ. ವಿವೇಕಾನಂದ ಶಾಲೆ ಜಾಲಸೂರಿಲಿಯ ಹಳೆ ವಿದ್ಯಾರ್ಥಿನಿ. ಪ್ರಸ್ತುತ ನವೋದಯ ವಿದ್ಯಾಲಯ ಮುಡಿಪುಲಿಯ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಶ್ರೀ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಗಸ್ಟ್ 18ರಂದು ನಡೆಸಲಾಯಿತು. ಸುಳ್ಯ ವೃತ್ತ ನಿರೀಕ್ಷಕರಾದ ತಿಮ್ಮಪ್ಪ ನಾಯ್ಕರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಹಬ್ಬ ಆಚರಣೆ ಸಂದರ್ಭ ಸಮಾಜದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕಾನೂನು ನಿಯಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಘಟಕರು ಕಾರ್ಯಕ್ರಮವನ್ನು ನಡೆಸಲು ಅನುಮತಿಯನ್ನು ಕೇಳುತ್ತೀರಿ. ನಡೆಸುವ ಮೊದಲು ನೀವು ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಲೂ ಆಲೋಚನೆ ಮಾಡಬೇಕಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮ ಆಯೋಜನೆ ಮಾಡುವವರು ಅಲ್ಲಿ ಅನುಸರಿಸುವ ಬಗ್ಗೆ ಮುಚ್ಚಳಿಕೆ ಪತ್ರ ನೀಡಬೇಕಾಗಿದ್ದು, ಕಡ್ಡಾಯವಾಗಿ ಪೊಲೀಸ್ ಅನುಮತಿ ಮತ್ತು ಸಮಯದ ನಿರ್ಬಂಧ ಪಾಲನೆ ಮಾಡಬೇಕು. ಪೊಲೀಸ್ ಹಾಗೂ ಇತರ ಸಂಬಂಧಿತ ಇಲಾಖೆಗಳ ಲಿಖಿತ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ ಅಥವಾ ಮೆರವಣಿಗೆ ನಡೆಸಬಾರದು. ಯಾವುದೇ ಕಾರಣಕ್ಕೂ ರಾತ್ರಿ 11:30 ಗಂಟೆಯ ನಂತರ ಯಾವುದೇ ಮೆರವಣಿಗೆಯನ್ನು ನಡೆಸಲು ಅನುಮತಿಸಲಾಗುವುದಿಲ್ಲ. ಅದನ್ನು ಮೀರಿ ಮಾಡಿದ್ದಲ್ಲಿ ಸಮಾವೇಶವನ್ನು ಕಾನೂನು ಬಾಹಿರ ಸಮಾವೇಶವನ್ನು ಪರಿಗಣಿಸಲಾಗುವುದು. ಖಾಸಗಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸುವುದಕ್ಕೆ ಆ ಸ್ಥಳದ ಮಾಲೀಕರಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಪೊಲೀಸ್ ಠಾಣೆಗೆ ಹಾಜರುಪಡಿಸುವುದು ಕಡ್ಡಾಯವಾಗಿದೆ. ಡಿಜೆ, ಜೋರಾದ ಸ್ಪೀಕರ್ ಅಥವಾ ಈ ರೀತಿ ಯಾವುದೇ ಧ್ವನಿವರ್ಧಕ ಉಪಕರಣಗಳ ಬಳಕೆ ಸಂಪೂರ್ಣ ನಿಷೇಧವಾಗಿದೆ ಎಂದರು. ವೇದಿಕೆಯಲ್ಲಿ ಠಾಣಾ ಉಪನಿರೀಕ್ಷಕ ಸಂತೋಷ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಜಯಕರ ಮರ್ತಿಲ, ಶೀನಾ ಪೆನ್, ಕಿಶೋರ್ BS, ರಾಕೇಶ್ ಕುಂಟಿಕಾಣ, ಬಾಲಗೋಪಾಲ ಶೇಖಾಗಿ, ಹರೀಶ್, ಮಿಥುನ್, ಮಣಿಪ್ರಸಾದ್ ಮರ್ಕಂಜ, ಅಶ್ರಫ್ ಎಲಿಮಲೆ, ಹನೀಫ್ SA, ಉಮರ್ KS, ಮೊಹಮ್ಮದ್ ಇಕ್ಬಾಲ್ ಎಲಿಮಲೆ, ಮೊಹಮ್ಮದ್ ಕುನಿ ಗುಣರ್ಕ, GK ಹಮೀದ್, ರಘುನಾಥ ಜಟ್ಟಿಪಳ್ಳ, ದೇವಿ ಪ್ರಸಾದ್, ಇಕ್ಬಾಲ್ ಸುನ್ನಮೂಲೆ, ರಶೀದ್ ಜಟ್ಟಿಪಳ್ಳ, ತೀರ್ಥರಾಮ್ ಅರ್ಕವಲೆ, SK ಹನೀಫ್ ಮೊದಲಾದವರು ಭಾಗವಹಿಸಿದ್ದರು. ಗಾಂಧಿನಗರ KP ಶಾಲಾ ವಠಾರ ಮತ್ತು ಆಟದ ಮೈದಾನದ ಸ್ಥಳದಲ್ಲಿ ಸರ್ವೆ ಕಾರ್ಯ ಆಗಸ್ಟ್ 19ರಂದು ಬೆಳಿಗ್ಗೆ 11 ಗಂಟೆಯಿಂದ ಆರಂಭಗೊಂಡು ಮಧ್ಯಾಹ್ನ 2:30ರವರೆಗೆ ನಡೆಯಿತು. ಸುಮಾರು 3 ಗಂಟೆಗಳ ಕಾಲ ಸುದೀರ್ಘ ಸಮಯ DGPS ತಂತ್ರಜ್ಞಾನ ಮೂಲಕ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದರು. ಈ ಸಂದರ್ಭದಲ್ಲಿ ADLR ಜಿನೇಶ್, ಕಂದಾಯ ನಿರೀಕ್ಷಕ ಅವಿನ್ ರಂಗತಮಲೆ, ಸುಳ್ಯ ಗ್ರಾಮ ಲೆಕ್ಕಾಧಿಕಾರಿ ತಿಪ್ಪೇಶ್, ಸುಳ್ಯ ತಾಲೂಕು ಕಚೇರಿ ಸರ್ವೆ ಅಧಿಕಾರಿ ಜಗದೀಶ್, ನಗರ ಪಂಚಾಯತ್ ಮುಖ್ಯ ಅಧಿಕಾರಿ ಬಸವರಾಜ್ ಅವರು ಸರ್ವೆ ಕಾರ್ಯದಲ್ಲಿ ಭಾಗವಹಿಸಿದರು. ತಹಶೀಲ್ದಾರ್ ಮಂಜುಳಾರ್ ಅವರು ಮಧ್ಯಾಹ್ನ 2:30ರ ವೇಳೆಗೆ ಸ್ಥಳಕ್ಕೆ ಆಗಮಿಸಿದರು. ಈ ವೇಳೆ ಸರ್ವೆ ಅಧಿಕಾರಿಗಳು ಅವರು ಮಾಡಿರುವ ಸರ್ವೆ ವರದಿಯನ್ನು ತಹಶೀಲ್ದಾರ್ ಗಮನಕ್ಕೆ ನೀಡಿ ಮಾಹಿತಿಯನ್ನು ಕೊಟ್ಟರು. ವಿವಾದ ಇರುವ ಸ್ಥಳದಲ್ಲಿ ಸರ್ವೆ ಕಾರ್ಯ ನಡೆಯುವ ಮಾಹಿತಿ ತಿಳಿದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಮಾಯಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದು ನಿಗಾ ವಹಿಸಿದ್ದರು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ.
ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನ ಕೊಳ್ಳಿರಿ. ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಐವನಾಡಿನಲ್ಲಿ ನಿಲ್ಲಿಸಿದ ಪಿಕಪ್ ವಾಹನವೊಂದು ಇತ್ತೀಚೆಗೆ ಕಳವಾಗಿದ್ದು ಕಾರ್ಕಳದಲ್ಲಿ ಪತ್ತೆಯಾದ ಘಟನೆ ಆಗಸ್ಟ್ 19ರಂದು ನಡೆದಿದೆ. NS ಸೌಂಡ್ಸ್ ಲೈಟಿಂಗ್ ಶಾಮಿಯಾನ ಅಂಗಡಿ ಮಾಲಕ ಸುನೀಲ್ ನಿಡ್ಡಾಜಿಯವರು ಆಗಸ್ಟ್ 11ರಂದು ತನ್ನ ಅಂಗಡಿ ಎದುರು ನಿಲ್ಲಿಸಿದ ಪಿಕಪ್ ಕಾಣೆಯಾಗಿತ್ತು. ಈ ಬಗ್ಗೆ ಅವರು ಬೆಳ್ಳಾರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಬೆಳ್ಳಾರಿ ಪೊಲೀಸರು ಮುಖ್ಯ ರಸ್ತೆಯಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ್ದರು. ಕಾರ್ಕಳ ತಾಲೂಕಿನ ಮುಡ್ಕೂರು ಎಂಬಲ್ಲಿ ಪಿಕಪ್ ಪತ್ತೆಯಾಗಿರುವುದಾಗಿ ತಿಳಿದು ಬಂದಿದೆ. ಮಂಡೆಕೋಲ್ ಗ್ರಾಮದ ಮಾವಂಜಿ ಮನೆ ಶ್ರೀಮತಿ ಶಾರದರವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಏನೆಕಲ್ಲು ಗ್ರಾಮದ ಮಲ್ಲಾರ ಮನೆ ದಿವಂಗತ ದಶರಥ ಗೌಡರ ಧರ್ಮಪತ್ನಿ ಶ್ರೀಮತಿ ಶೇಷಮ್ಮರವರು ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಪಂಜದ ಕೂತ್ಕುಂಜ ಗ್ರಾಮದ ಕೃಷ್ಣನಗರ ದಾಮೋದರ್ ಅವರು ಅಲ್ಪಕಾಲದ ಸೋಂಕಿನಿಂದ ಪುತ್ತೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. ನಾಲ್ಕೂರು ಗ್ರಾಮದ ಪೀರನ ಮನೆ ಚಿದಾನಂದರವರು ಮಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ಮಂಗಳೂರಿನಲ್ಲಿ ಆಟೋ ಚಾಲಕರಾಗಿ ಕೆಲಸ ಮಾಡುತ್ತಿದ್ದ ಇವರು ನಾಲ್ಕೂರು ಗ್ರಾಮದವರು. ಇದು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.